ಆಗಿದ್ದೀವಿ. ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಪಾಸ್ ಮಾಡೋದು ನಮ್ಮ ಉದ್ದೇಶ ಇತ್ತು. ಯಾಕಂದರೆ ಮತ್ತು ಟ್ರ್ಯಾಕ್ಟರ್ ಅಥವಾ ಒಂದು ಎತ್ತಿನ ಗಾಡಿಗಳನ್ನೆಲ್ಲ ತಗೊಂಡು ಗೋದಾವರಿ ಪಟ್ಟಣದಿಂದ ಗೋಲ್ ಗುಮ್ಮಜವರೆಗೂ ರ್ಯಾಲಿ ಮಾಡಿ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಮಹಿಳಾ ದಿನಾಚರಣೆ ಮೂಲಕ ಕೇಂದ್ರ ಸರ್ಕಾರಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಬೇಕಂತ ಮಾಡಿದ್ದೀವಿ ನಾವು. ಏನಂತಂದ್ರೆ ರೈತರ ಸಾಲ ಮನ್ನಾ ಮಾಡಿ, ಟ್ರ್ಯಾಕ್ಟರ್ಗಳನ್ನ ರೈತರಿಗೆ ಉಚಿತವಾಗಿ ಕೊಡ್ರಿ ಅಂತ ಇಂಥ ಒಂದಿಷ್ಟು ಸಾಕಷ್ಟು ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡು ಒಂದು ದೊಡ್ಡ ಫಂಕ್ಷನ್ ಮಾಡಬೇಕಂತೇಳಿ ಎಲ್ಲರೂ ನಮ್ಮ ಮಹಿಳಾ ಕಾಂಗ್ರೆಸ್ದವ್ರು ಎಲ್ಲ ಹಿರಿಯರೆಲ್ಲ ಕುತ್ಕೊಂಡು ಪ್ಲಾನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಅನಿವಾರ್ಯವಾಗಿ ನೀತಿ ಸಂಹಿತೆ ಬಂತು. ನೀತಿ ಸಂಹಿತೆ ಬರೋಣ ಸಂಕ್ಷಿಪ್ತವಾಗಿ ಆಫೀಸ್ನಾಗ ಮಾಡಾಕತ್ತೇವೆ. ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ. ಈಗ ಮುಂಬರುವಂಥ ಲೋಕಸಭೆ ಚುನಾವಣೆಯಲ್ಲಿ ರಾಜು ಅವರು ಸರ್ 100ಕ್ಕೆ 100ರಷ್ಟು ಅವ್ರು ವಿನ್ ಆಗ್ತಾರೆ, 100ಕ್ಕೆ 100ರಷ್ಟು ಅವ್ರು ಗೆಲ್ತಾರೆ. ಅವ್ರು ಗೆದ್ದ ಒಂದು ವಿಜೃಂಭಣೆಯನ್ನು ಅವತ್ತಿನ ದಿವಸ ಮತ್ತೊಂದು ಮಹಿಳಾ ದಿನಾಚರಣೆಯಾಗಿ ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡೋಣ ಅಂತ ಹೇಳ್ತಾ ಇವತ್ತು ಎಷ್ಟು ಜನ ಹೆಣ್ಮಕ್ಳು ಬಂದಿರಿ. ಇವತ್ತು ತರಾತುರಿಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯಿತು. ಯಾಕಂದರೆ ನಿನ್ನೆ ಸಾಯಂಕಾಲ 5 ಗಂಟೆಗೆ ನಮ್ಗೆ ಟೈಮ್ ಕೊಟ್ಟರು. ನಾಳೆಯಿಂದ ಜಿಲ್ಲಾಧ್ಯಕ್ಷ ಡ್ಯೂಟಿ ಇರೋದ್ರಿಂದ ಉಸ್ತುವಾರಿ ಸಚಿವರು ಎಲ್ಲ ಶಾಸಕರು ಕೂತ್ಕೊಂಡು ಎಲ್ಲ ಮತಕ್ಷೇತ್ರನ ಡ್ಯೂಟಿ ಇರೋದ್ರಿಂದ ನಮ್ಮ ತರಾತುರಿಯಲ್ಲಿ ಟೈಮ್ ಕೊಟ್ಟರು ಸಾಯಂಕಾಲ. ಇನ್ನು 5 ಗಂಟೆಯಿಂದ ಭಾಳಷ್ಟು ಜನಕ್ಕೆ ನಮ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಆದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು 300 ಜನ ಹೆಣ್ಮಕ್ಳು ಬಂದಿರೋದು ಇದು ಸಾಮಾನ್ಯ ವಿಷಯ ಅಲ್ಲ. ಅದಕ್ಕೆ ಎಲ್ಲ ಮಹಿಳೆಯರಿಗೆ ಬಂದವರು ಯಾರು ಸಣ್ಣವಲ್ಲ. ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಒಂದು ಜಿಲ್ಲಾ ಉಪಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಬ್ಲಾಕ್ ಅಧ್ಯಕ್ಷರು, ಬ್ಲಾಕ್ ಪದಾಧಿಕಾರಿಗಳು ಎಲ್ಲರೂ ಒಂದು ಜವಾಬ್ದಾರಿಯುತ ಹುದ್ದೆಯೊಳಗೆ ಇದ್ದವರೇ ಬಂದಿದ್ದೀರಿ. ಅದಕ್ಕೆ ನಾವು ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಯಾವ ರೀತಿ ನಾವು ಹಗಲರಾತ್ರಿ ಕೂಡಿ ಕೆಲಸ ಮಾಡಿದ್ದೀವಿ. ಯಾಕಂದರೆ ನಾವೆಲ್ಲ ಗೊತ್ತದೆ ನಮ್ಮ ಮಹಿಳೆಯರೆಲ್ಲ ಎಷ್ಟು ಕೆಲಸ ಮಾಡಿರಿ. ಮನೆ ಮಠ ನೋಡ್ಲಾರ, ಮಕ್ಕಳು ಗಂಡ ಸಂಸಾರ ನೋಡ್ಲಾರ ಇವತ್ತು ಗ್ಯಾರಂಟಿ ಕಾರ್ಡ್ ತಗೊಂಡು ಪ್ರತಿ ಮನೆಗೆ ನಾವು ಮಹಿಳಾ ಕಾಂಗ್ರೆಸ್ ಅವರು ಹುಟ್ಟ್ಯಾರ. ಅದೇ ಇವತ್ತು 6 ಜನ ಶಾಸಕರು ನಮ್ಮ ಜಿಲ್ಲೆಯೊಳಗೆ ಬರಬೇಕಂದ್ರೆ ನಮ್ಮ ಮಹಿಳಾ ಕಾಂಗ್ರೆಸ್ ಪಾತ್ರ ಬಹಳ ದೊಡ್ಡದು. ಯಾಕಂದರೆ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಹೆಣ್ಮಕ್ಳು ಇವತ್ತು ಪ್ರತಿ ಒಂದೇ ಒಂದು ಮನೆ ಬಿಡಲಾರ್ದ ಗ್ಯಾರಂಟಿ ಕಾರ್ಡ್ಗಳನ್ನು ನುಡಿಸಿದಂಥ ಕೀರ್ತಿ ನಮ್ಮ ಬಿಜಾಪುರ ಜಿಲ್ಲೆಗೆ ಸರ್ತದ್ದು ನಮ್ಮ ರಾಜ್ಯದವರೇ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಕಾಂಗ್ರೆಸ್ ಅತಿ ಹೆಚ್ಚಿನ ಕೆಲಸ ಮಾಡಿದಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಅವರು ಕೂಡ ಒಂದು ಮಹಿಳಾ ದಿನಾಚರಣೆ ಮಾಡಿ ನಮಗೆ ಪ್ರೈಸ್ ಕೊಡೋರಿದ್ರು. ಹೇಳಿದ್ರು ಪ್ರೈಸು ಐತಿ ನಿಮ್ಗೆ ಅಂತೇಳಿ. ಆದರೆ ಅವ್ರಿಗೂ ಎಲೆಕ್ಷನ್ ಬಂದಿದ್ದರಿಂದ ಅದನ್ನೂ ಆಗಿಲ್ಲ. ಎಲೆಕ್ಷನ್ ಮುಂದೆ ಕೊಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಫಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿ ಬಿಜಾಪುರ ಜಿಲ್ಲೆ. ಅದಕ್ಕೆಲ್ಲ ಕಾರಣ ನೀವು ಸೇರಿದಂಥ ಎಲ್ಲ ಮಹಿಳೆಯರು ನಿಮ್ಮ ಶ್ರಮ. ಯಾಕಂದರೆ ಕಳೆದ ಬಾರಿ ಚುನಾವಣೆಗೂ ಬಿಸಿಲಿತ್ತು, ಅದಕ್ಕಿಂತ ಹೆಚ್ಚಿಗೆ ಈ ಸಲ ಬಿಸಿಲದು. ಅಂಥ ಒಂದು ಬಿಸಿಲಲ್ಲಿ ಯಾವುದೇ ಒಂದು ಬಿಸಿಲು ನೋಡಲಾರ್ದ ಪ್ರತಿಯೊಂದು ಮನೆಗೆ ಹೋಗಿ ಗ್ಯಾರಂಟಿ ಯೋಜನೆ ತಲುಪಿದವ. ಈ ಒಂದು ಚುನಾವಣೆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಒಂದು ಲಾಭವನ್ನು ತಗೊಂಡವ್ರು ಪ್ರತಿಯೊಂದು ನಮ್ಮ ಜಿಲ್ಲಾದಾಗ ಎಷ್ಟು ಮನೆಗಳು ಬರ್ತಾವೆ, ಎಷ್ಟು ಕುಟುಂಬದವ್ರು ಬರ್ತಾರಲ್ಲ ಅಷ್ಟು ಪ್ರತಿಯೊಂದು ಕುಟುಂಬದವರು ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿದ್ರೆ ಅದರೊಂದು ಪ್ರಾಫಿಟ್ ಅದರೊಂದು ಲಾಭವನ್ನು ತಗೊಂಡಾರ. ಹೆಂಗಪ್ಪ ಅಂದ್ರೆ ಒಂದಿಲ್ಲ ಒಂದು ಮನೆ ಇವತ್ತು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾವುದೇ ಪಕ್ಷ ಇರಲಿ ಎಲ್ಲರೂ ಇದ್ರ ಲಾಭ ತಗೊಂಡಾರ. ಹೆಂಗಂದ್ರೆ ಒಬ್ಬರು ನ್ಯಾಯ 10 kg ಅಕ್ಕಿ ಅನ್ನಭಾಗ್ಯ ಯೋಜನೆ ತಗೊಂಡಾರ. ಮನೆ ಹೆಣ್ಮಕ್ಳು 2,000 ರೂಪಾಯಿ ಹೆಣ್ಮಕ್ಳು ಅಂತೂ ಕಾಯಂ ಎಲ್ಲರೂ ಪ್ರತಿಯೊಬ್ಬರು ಹೆಣ್ಮಕ್ಳು 2,000 ರೂಪಾಯಿ ತಗೊಂಡಾರ. ಆಮೇಲೆ ಕರೆಂಟ್ ಬಿಲ್ ಅಂತೂ ಒಂದು ಮನೆ ಬಿಡೋಲ್ಲ. ನನಗೆ ಅನ್ಸಿಬಿಟ್ಟು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗಳನ್ನು ಬಿಟ್ಟರೆ ಪ್ರತಿಯೊಂದು ಮನೆಗಳಲ್ಲಿ ಕರೆಂಟ್ ಬಿಲ್ ಫ್ರೀಯಾಗಿ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ವಿದ್ಯಾನಿಧಿ ಮಕ್ಕಳು ಶಾಲೆ ಕಲಿತು ಡಿಗ್ರಿ ಮತ್ತು ಡಿಪ್ಲೊಮಾ ಕಲಿತು ಮಕ್ಕಳು ಮನೆಯಾಗ ಕೂತಿರ್ತಾರಲ್ಲ ಅಂಥವ್ರು ಒಂದು ವಿದ್ಯಾನಿಧಿಯನ್ನು ತೊಗೊಳಕತ್ತಾರೆ. ಈಗ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಲಾಭವನ್ನು ಪ್ರತಿಯೊಂದು ಮನೆಯವರು ತೊಗೊಂಡಾರೆ. ನೀವು ಒಂದು ಉತ್ತರ ಕೊಡಬೇಕು. ನೀವು ಅಲ್ಲಿ ಹೋದಾಗೆಲ್ಲ ನಿಮ್ಗೆ ಸವಾಲುಗಳು ಎದುರಾಗ್ತಾವೆ. ಏನು ಎದುರಾಗ್ತಾವಂದ್ರೆ ಏನು ಮಾಡ್ಯಾರ ಕಾಂಗ್ರೆಸ್ದವ್ರು 60 ವರ್ಷ ಕಾಂಗ್ರೆಸ್ದವ್ರು ಏನು ಮಾಡ್ಯಾರ ಅಂತ ಕೇಳ್ತಾರೆ ನಿಮಗೆಲ್ಲ. ಅರೆ ಕಾಂಗ್ರೆಸ್ ಪಕ್ಷ ನೀವೆಲ್ಲ ನೋಡುವಂಥ ಏನು ರಸ್ತೆಗಳಿರ್ಬೋದು, ವಿಮಾನ ನಿಲ್ದಾಣಗಳಿರ್ಬೋದು, ನೀವು ಯೂಸ್ ಮಾಡುವಂಥ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ನಮ್ಮ ಕಣ್ಣಿಗೆ ಏನೇನು ಕಾಣಿಸ್ತಾವೆ ಅದೆಲ್ಲ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ನೀವು ಇವತ್ತು ನೀವೇನು ಇಲ್ಲಿ ಮಾತಾಡ್ತಾ ಇರಲ್ಲ, ನೀವು ಕಲಿಸಂಥ ಶಾಲೆಯೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿದ್ರು. ನೀವು ಉದ್ಯೋಗ ಮಾಡ್ತಾ ಇರೋದು ಫ್ಯಾಕ್ಟ್ರಿಗಳನ್ನು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಇದನ್ನೆಲ್ಲ ನೀವು ಅವ್ರಿಗೆ ಹೇಳಬೇಕು. ಯಾಕಂದ್ರೆ BJP ಅವರು ತಮ್ಮ ಒಂದು ಏನೋ ಒಂದು ಜಾತಿ ಮಧ್ಯೆ ಜಗಳ ಹಚ್ಚುವ ಒಂದು ಉದ್ದೇಶದಿಂದ ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ, ಕಾಂಗ್ರೆಸ್ ಪಕ್ಷ ಏನು ಮಾಡಿಲ್ಲ. ಅದೇ ಸಮಯ 60 ವರ್ಷ 70 ವರ್ಷದಿಂದ ನಾವು ಯಾವ ಥರ ಇದ್ದೀವಿ ಇವತ್ತು ಅದೇ ಥರ ಇದ್ದೀವಿ. ಓಡಾಡೋ ರಸ್ತೆಗಳನ್ನೆಲ್ಲ ನೀವು ಯೂಸ್ ಮಾಡ್ತಾ ಇದ್ದಿಲ್ಲ ಸ್ಮಾರ್ಟ್ ಮೊಬೈಲ್. ಯಾವ ಮೊಬೈಲಿಂದ ನೀವೆಲ್ಲ ಮೋದಿಯವರು ಅಡ್ವರ್ಟೈಸ್ ಮಾಡ್ತಿಲ್ಲ, ಅದನ್ನು ಮೊಬೈಲ್ ಅಂತಂದವರು ರಾಜೀವ್ ಗಾಂಧಿ ಅವರು. ಇವತ್ತು ಸಾಕಷ್ಟು ಇಂಜಿನಿಯರ್ ಡಾಕ್ಟರ್ ಎಲ್ಲ ಓದಿದ್ರಲ್ಲ, ಲ್ಯಾಪ್ಟಾಪ್ಗಳನ್ನ ಯೂಸ್ ಮಾಡ್ತಾರಲ್ಲ, ಅದನ್ನು ತಂದವರು ರಾಜೀವ್ ಗಾಂಧಿ ಅವರು. ನೀವು ಇದನ್ನೆಲ್ಲ ಹೆಣ್ಮಕ್ಳು ಪ್ರತಿಯೊಂದು ಮನೆಗೆ ಹೋಗಿ ಎಲ್ಲ ತಾಯಂದ್ರಿಗೆ, ಯಾಕಂದರೆ ಇವತ್ತು ಹೆಚ್ಚಿನ ಸಂಖ್ಯೆ ಒಳಗೆ ತಾಯಂದ್ರು ಹೆಣ್ಮಕ್ಳೆಲ್ಲ ಕಾಂಗ್ರೆಸ್ ಪರವಾಗಿದ್ದಾರೆ. ಯಾಕಂದರೆ ಮನುಷ್ಯ ಹೇಳಿದ್ರು ಒಂದು ಕಾಲಾಗಿ ಮೂರು ತೆಗೆದು ಉಪಕಾರ ಹಿಡಿಬೇಕಂತೇಳಿ ಇವತ್ತು ಇಷ್ಟೊಂದು ಯೋಜನೆಗಳು ಅನುಭವಿಸ್ತಾ ಇರುವಂಥ ನಮ್ಮ ಹೆಣ್ಮಕ್ಳು, ನಮ್ಮ ತಾಯಂದ್ರು ಎಲ್ಲರೂ ಕಾಂಗ್ರೆಸ್
ಪಕ್ಷದ ಪರ ಏನಾದ್ರು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋಗಿ ಮಾಡ್ತಾರೆ, ಅದರ ಒಂದು ಅಡ್ವಾಂಟೇಜ್ ಆಗ್ತಾ ಇದೆ ಮತ್ತು ಕಾಂಗ್ರೆಸ್ ಪಕ್ಷದ. ಯಾಕಂದ್ರೆ ನಾವು ಕೆಲಸ ಮಾಡಿದ್ರೆ ನಾವು ಹೇಳ್ಕೊತಾ ಇಲ್ಲ. ಬೇರೆ ಪಾರ್ಟಿಯವರೆಲ್ಲ ಕೆಲಸ ಮಾಡಿದ್ರೆ ಅದನ್ನ ಕೆಲಸ ಏನು ಮಾಡಲ್ಲ ಅಂತ ಹೇಳ್ಕೊತಾ ಇದ್ದಾರೆ. ಕೆಲಸ ಮಾಡೋದು ಏನು ಕೆಲಸ ಮಾಡೋದು ಬೇಕಲ್ಲ, ನಮ್ಮ ಸಾಕ್ಷಿ ಆಧಾರಗಳು ಕೆಲಸ ಮಾಡೋದು. ಅವ್ರು ಕೆಲಸ ಮಾಡೋಕ್ಕೆ ಏನು ಆಧಾರಗಳು, ಏನು ಸಾಕ್ಷಿ ಅದಾವೆ, ಅದಕ್ಕೆ ಅವ್ರು ಬರೀ ಅಡ್ವರ್ಟೈಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಹೆಣ್ಮಕ್ಳು ನಾಳೆಯಿಂದ ಇವಾಗ ಅಧಿಕೃತವಾಗಿ ಮಹಿಳಾ ಕಾಂಗ್ರೆಸ್ಸಿಂದ ಚಾಲನೆ ಕೊಡ್ತೀವಿ. ಅನ್ಬೋದು ಸರ್ ಬಂದಮೇಲೆ ಚಾಲನೆ ಕೊಟ್ಮೇಲೆ ನೀವು ನಾಳೆಯಿಂದ ಎಲ್ಲ ಹೆಣ್ಮಕ್ಳು ಮನೆ ಹೋಗಿ ಗ್ಯಾರಂಟಿ ಆ ಕಡೆ ಗ್ಯಾರಂಟಿ ಯೋಜನೆ ತಪ್ಪೇವನ್ನ ನಿಮ್ಗೆ 2,000 ರೂಪಾಯಿ ಬರಕತ್ತವನ್ನ ನೀವು ಎಲ್ಲರೂ ಹೇಳಿ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ. ಮುಂಬರುವಂಥ ಲೋಕಸಭಾ ಚುನಾವಣೆಗೆ ನಮ್ಮ ರಾಜ್ಯವನ್ನು ಕೆಲಸದ ಅದರಲ್ಲಿ ಕೇಂದ್ರದಿಂದಲೇ ನಿಮಗೆ ಗ್ಯಾರಂಟಿ ಯೋಜನೆಗಳು, ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದಾರೆ. ಈಗ 1 ಲಕ್ಷ ಹೆಣ್ಮಕ್ಳಿಗೆ ಕೇಂದ್ರದಿಂದ ಘೋಷಣೆ ಮಾಡ್ಯಾರ. ರೈತ ಸಾಲ ಮನ್ನಾ ಘೋಷಣೆ ಮಾಡ್ಯಾರ. 1 ಲಕ್ಷ ಕೇಂದ್ರದಿಂದ ಘೋಷಣೆ ಮಾಡಿ ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಡಿವೈಡೆಡ್ ಮಾಡಿದ್ರೆ 8,000 ರೂಪಾಯಿ ಬರ್ತೀವಿ. ಈ ಒಂದು ಯೋಜನೆ ಕೂಡ ನಮ್ಮ ಕೇಂದ್ರದ ನಮ್ಮ ಸರ್ಕಾರ ಬಂದಾಗ ನೀವು ಬರ್ತೈತೆ ಅಂತ ಹೇಳಿ ಅವೇರ್ನೆಸ್ ಮೂಡಿಸುವಂಥ ಕೆಲಸ ನಮ್ಮ ಮಹಿಳಾ ಕಾಂಗ್ರೆಸ್ಸಿಂದ ಆಗಬೇಕು. ಅದಕ್ಕೆ ಕಳೆದ ಬಾರಿ ಯಾವ ರೀತಿ ನೀವು ಎಲ್ಲ ಹೆಣ್ಮಕ್ಳು ಈ ಒಂದು ಪ್ರಚಾರದಲ್ಲಿ ತೊಡಗಿ MLA ಎಲೆಕ್ಷನ್ನಲ್ಲಿ 6 ಜನ ಶಾಸಕರು ಆರಿಸ್ತಂದ್ರಿ, ಅದೇ ರೀತಿ ನಿಮ್ಮ ಶಾಸಕರಿದ್ದಾಗ ಅಥವಾ ನಿಮ್ಮ ಲೀಡರಿದ್ದಾಗ ಯಾವ ಥರ ಕೆಲಸ ಮಾಡಿ ನಮ್ಮವರೇ. ಯಾಕಂದರೆ ನೀವು ನೋಡ್ತಿರ್ಬೋದು, ಕಳೆದ ಎಂದೂ ಈ ಥರ ಜಿಲ್ಲಾಧ್ಯಕ್ಷರು ರಾಜ್ಯವರು ಕ್ಯಾಂಡಿಡೇಟ್ ಘೋಷಣೆ ಆದ ತಕ್ಷಣ ಒಂದು ಕಾಂಗ್ರೆಸ್ ಅಲ್ಲೇ ಬಂದ್ಬಿಟ್ಟು ಬಿಜಾಪುರ. ನೀವು ಅರ್ಥ ಮಾಡ್ಕೋಬೇಕು, ಮೋದಿ ಅಂತಿದ್ರು ಅವರೆಲ್ಲರೂ ಕಾಂಗ್ರೆಸ್ನಿಂದ, ಕಾಂಗ್ರೆಸ್ ಪಕ್ಷದಿಂದ ರಾಜು ಅವರು ಟಿಕೆಟ್ ಅನೌನ್ಸ್ ಆದ ತಕ್ಷಣ ಮೋದಿ ಎಲ್ಲ ಹೋಗಿ ಕಾಂಗ್ರೆಸ್ ಅಲ್ಲೇ ರಾಜು ಅವರು ಎಲ್ಲ ಬಿಜಾಪುರದಲ್ಲಿ ಒಳ್ಳೆಯ ವಾತಾವರಣದ ಕಾಂಗ್ರೆಸ್ ಪಕ್ಷ 100 ಆರಿಸಿ ಬರ್ತದೆ, ರಾಜು ಅವರು ಆರಿಸಿ ಬರ್ತಾರೆ. ಅದರಲ್ಲಿ ನಮ್ಮ ಪಾತ್ರ ಭಾಳ ದೊಡ್ಡದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಯಾರಾದರೂ ಮತ್ತೆ ಮಹಿಳೆ ಮಾತಾಡೋದ್ರಿಂದ ದಯವಿಟ್ಟು ಹಾಂ ಅಲ್ಲ, ನೀವು ಏನು ಕೇಳಿ ನೋಡಪ್ಪ, ಪ್ರಜಾಪ್ರಭುತ್ವವಾಗಿ ಯಾವುದೇ ಜನಪ್ರತಿನಿಧಿ ಪ್ರತಿಯೊಂದು ಸಮಾಜದ ಓಟದ ಅಗತ್ಯ. ಒಂದೊಂದು ಸಿಂಗಲ್ ಓಟ್ನು ಕೂಡ ಭಾಳ ಮುಖ್ಯ ಆಗಿರ್ತದೆ. ಒಂದು ಸಣ್ಣ ಸಮಾಜದ ಮತ ಕೂಡ ಮುಖ್ಯ ಆಗಿರ್ತದೆ. ಬಂಜಾರ ಸಮಾಜ ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ಸಮಾಜ. ಆ ಓಟ್ ನಿರಾಕರಣೆ ಮಾಡ್ತಕ್ಕಂಥದ್ದು ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ನನ್ನ ವಿಚಾರ, ನಾನು ಎಲ್ಲ ಸಮಾಜಗಳ ಜೊತೆಗೆ ಬಂಜಾರ ಸಮಾಜಕ್ಕೆ ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿ ಅವ್ರ ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಅವ್ರಿಗೆ ನನ್ನ ಪರವಾಗಿ ಮತ ಕೊಡ್ರಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಅದು ಅವರು ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ. ಅದ್ರ ಬಗ್ಗೆ ನಾ ಏನು ಪ್ರತಿಕ್ರಿಯೆ ಕೊಡೋಂಗಿಲ್ಲ. ನೋಡ್ರಿ, ಯಾರ ಈಗ ನಾನು ಒಂದು ಸಮಾಜಕ್ಕೆ ವಿರೋಧ ಮಾಡಿದ್ದೆ ಅಂದ್ರೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು ಇರ್ತೈತಿ, ಮಾಡ್ತಾರೆ. ನೋಡ್ರಿ, ಬಂಜಾರ ಸಮಾಜದವ್ರು ಯಾವತ್ತಿಗೂ ಕೂಡ ಕಾಂಗ್ರೆಸ್ ಪರವಾಗಿನ ಹೆಚ್ಚು ಶೋಷಿತ ಸಮಾಜ, ಅವರು ಕಾಂಗ್ರೆಸ್ ಪರವಾಗಿದ್ದಾರೆ. ನಾವು ವಿನಂತಿಯನ್ನು ಮಾಡಿದ್ದೀವಿ ಆ ಸಮಾಜಕ್ಕೆ. ಆಮೇಲೆ ಇನ್ನೊಂದು, ಆ ಸಮಾಜದ ಎಲ್ಲ ಮುಖಂಡರು ಕೂಡ ನಮ್ಮ ಪಕ್ಷದಲ್ಲಿ ಅದಾರೆ. ಆ ಪಕ್ಷದಿಂದ ಹೆಚ್ಚಿನ ಒಂದು ಸಹಾಯ ಸಹಕಾರ ಮತ ಕೇಳ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ ಇದೆ. ನಾವು ಖಂಡಿತವಾಗಿ ಕೂಡ ಅವ್ರನ್ನ ಈ ಪಕ್ಷಕ್ಕೆ ಮತ್ತು ನನ್ನ ಪರವಾಗಿ ಸಹಾಯ ಮಾಡ್ತಾರೆ ಅಂತೇಳಿ ನನಗೊಂದು ಆತ್ಮವಿಶ್ವಾಸ ಇದೆ. ನೋಡಿ, ಯಾರು ಸಹಾಯ ಮಾಡಿರ್ತಾರೆ ಅವ್ರಿಗೆ ಎತ್ತಿ ಹಿಡಿತಕ್ಕಂಥ ನೈತಿಕ ಜವಾಬ್ದಾರಿ ಚುನಾಯಿತ ಎಲ್ಲ ಯಾವುದೇ ಒಂದು ಸ್ಪೆಸಿಲಿಟಿ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನೀವೇನಾದ್ರೂ ಆರಿಸಿ ಬಂದ್ರೆ ಅವ್ರಿಗೆ ಏನಾದರೂ ಮಾಡಿದ್ರೆ ಅವ್ರಿಗೆ ನ್ಯಾಯಯುತವಾಗಿ ಗೌರವವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗಬೇಕು. ರಾಜಕಾರಣ ಆಗಲಿ, ಸಾಮಾಜಿಕ ಜೀವನದಾಗಲಿ ಖಂಡಿತವಾಗಿ ಕೂಡ 100ಕ್ಕೆ 100ರಷ್ಟು ಆ ಸಮಾಜದ ಬೆಂಬಲಕ್ಕೆ ನಿಲ್ತಾರೆ. ಅದು ಅವ್ರು ಹೇಳಿರ್ಬೋದು, ಅವ್ರ ಅಭಿಪ್ರಾಯಕ್ಕೆ ನಾ ಏನು ಪ್ರತಿಕ್ರಿಯೆ ಕೊಡೋಂಗಿಲ್ಲ. ನೋಡಿ, ಎಲ್ಲ ಪಕ್ಷದಾಗ ಎಲ್ಲ ಸಮುದಾಯದ ನಾಯಕರು ಇರ್ತಾರೆ. ಹಂಗೆ ನಮ್ಮ ಪಕ್ಷದಲ್ಲಿ ಕೂಡ ಬಂಜಾರ ಸಮಾಜದ ಎಲ್ಲ ಪ್ರಮುಖ ನಾಯಕರು ಕೂಡ ಅದಾರ. ಅವ್ರ ಭಾವನೆಗಳಿಗೆ ನೋವಾಗಿದೆ, ಅವ್ರು ಹೇಳಿರ್ತಕ್ಕಂಥದ್ದು. ಅವ್ರು ಪ್ರತಿಭಟನೆ ಮಾಡಿದರೆ ಅದು ಅವ್ರ ಹಕ್ಕು. ಕಾಂಗ್ರೆಸ್ನಾಗ ಅದಾರೋ, BJP ಅದಾರೋ, ದಳದಾಗ ಅದಾರೋ, ಅದು ಇಮ್ಮೆಟೀರಿಯಲ್ ಆಗ್ತಾಯಿದೆ. ನ್ಯಾಯದ ಪರವಾಗಿ ಆದಂಥ ಅಪಮಾನಕ್ಕೆ ಪ್ರತಿಕ್ರಿಯೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಮಾಡಿದ್ದಾರೆ ಅವರು. ನೋಡ್ರಿ, ಪ್ಲಸ್ ಮೈನಸ್ ಇದ್ರಾಗ ಯೋಚನೆ ಮಾಡಾಗಿಲ್ಲ. ನನ್ನ ವಿನಂತಿ ಇಷ್ಟೇ,
ಬಂಜಾರ ಸಮಾಜದ ಮತ ನನಗೆ ಭಾಳ ಅಗತ್ಯ ಇದೆ ನನ್ನ ಗೆಲುವಿಗೆ. ಅವರಿಗೆ ಅತ್ಯಂತ ನಮ್ರತೆಯಿಂದ ಇಡೀ ಸಮಾಜಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಅವರ ಏನು ಮಹಾರಾಜರದಾರ, ನಾಯಕರದಾರ, ಗೌಡರದಾರ, ಸಮಾಜದಲ್ಲಿ ಏನು ದೊಡ್ಡ ದೊಡ್ಡ ಜನ ಅದಾರ, ಇಡೀ 500 ತಾಂಡಗಳು ನಮ್ಮ ಜಿಲ್ಲೆಯಲ್ಲಿ ಇದಾವೆ. 500 ತಾಂಡಗಳ ಎಲ್ಲ ಜನರಿಗೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಪರವಾಗಿ ಮತ ಕೊಡಿ ಅಂತ ಹೇಳಿ ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡ್ತೀನಿ. ಏನು ಒಂದು ಹಕ್ಕುಗಳನ್ನು ನೀಡಿದ್ದು ಯಾರಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ, ಅವರ ಸಿದ್ಧಾಂತಗಳನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಪಾಲಿಸಿಕೊಳ್ಳೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಮಹಿಳಾ ವಿಶ್ವ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಏನು ಈ ಬಿಜೆಪಿ ಭ್ರಷ್ಟ ಬಿಜೆಪಿ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅಂದ್ರೆ ನಮ್ಮ ಸಂವಿಧಾನವನ್ನ ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾರ. ಅವರು ನಮಗ ಸಮಾನತೆ ನೀಡಿದ ಸಂವಿಧಾನವನ್ನು ಅವ್ರು ಚೇಂಜ್ ಮಾಡ್ತಾರೆ ಅಂದ್ರೆ ನಾವು ಅವ್ರಿಗೆ ಹೆಂಗ್ ನಾವು ಉತ್ತರ ಕೊಡ್ಬೇಕಂದ್ರೆ ನಾವು ಮಹಿಳೆಯರು, ನಮ್ಮ ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಇತ್ತು ಸಂವಿಧಾನದೊಳಗ. ಮಹಿಳೆಯರು ಒಂದು ಹೆಚ್ಚಿನ ವೋಟ್ ಮಾಡೋದ್ರ ಮುಖಾಂತರ ನಾವು ಅವರಿಗೆ ಉತ್ತರ ಕೊಡಬೇಕಾಗ್ಯದ. ಅದಕ್ಕೆ ಮಹಿಳೆಯರು ಎಲ್ಲರೂ ನಮ್ಮ ವಿಜಯಪುರ ಜಿಲ್ಲೆಯಿಂದ ಹೆಂಗ ಮಹಿಳಾ ಕಾಂಗ್ರೆಸ್ ಈ ರಾಜ್ಯಕ್ಕೆ ಫಸ್ಟ್ ಬಂದದ, ಅದೇ ತರ ಮಹಿಳೆಯರು ವೋಟಿಂಗ್ ಒಳಗ ಬಿಜಾಪುರ ಜಿಲ್ಲೆ ಫಸ್ಟ್ ಬಂದದಂತ ನಾನು ಈ ಸಂದರ್ಭ ಬರ್ತದಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ. ಅದೇ ತರ ಮಹಿಳೆಯರಿಗೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಆಗಲಿ ಕೇಂದ್ರ ಈಗ ಪ್ರಣಾಳಿಕೆ ಕೊಟ್ಟಾರ, ಗ್ಯಾರಂಟಿಗಳು ಕೊಟ್ಟಾರ. ಆ ಗ್ಯಾರಂಟಿಗಳನ್ನ ನಾವು ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ನಾವು ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕಾಗ್ಯದ. ಪ್ರತಿದಿನ ನಾವು ಇಂತಿಷ್ಟು ಏರಿಯಾಗಳು, ಇಂತಿಷ್ಟು ಊರುಗಳು ಅಂತ ಹೇಳಿ ಏನ್ ಮೇಡಮ್ ಹೇಳಿದ್ರಲ್ಲ, ಅದೇ ತರ ನಾವು ಒಂದು ಟಿಪಿ ಹಾಕೊಂಡು ಆಲ್ಮೋಸ್ಟ್ ಸರ್ ನಮ್ಮ ಜೊತೆ ಬರ್ಲಿ ಬರ್ದೇ ಇರ್ಲಿ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡಬೇಕು. ಅದ್ರಾಗ ಹೆಚ್ಚಿನ ಒಂದು ಮಹಿಳೆಯರು ನಾವು ವರ್ಕ್ ಮಾಡ್ಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ, ನಾಳೆ 1ನೇ ತಾರೀಕು ವಾರ್ಡ್ ನಂಬರ್ 32, 33, 34ರಲ್ಲಿ ಒಂದು ಇದು ಪ್ರಚಾರ ಸ್ಟಾರ್ಟ್ ಆಗ್ತಾ ಇದೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಬಲೇಶ್ವರ ನಾಕದಿಂದ ಸ್ಟಾರ್ಟ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಮಹಿಳಾ ವಿಶ್ವ ದಿನಾಚರಣೆ ಶುಭಾಶಯಗಳನ್ನ ಕೋರಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾಷೆಗಳು ಮೊದಲ ನಮ್ಮ ಅಧ್ಯಕ್ಷ ಮೇಡಮ್ ರಾಯಿ ಮಾಡೋದದು ಅಂತ 8 ತಾರೀಕಿನಿಂದ ಮಾಡ್ಲಿಕ್ಕೆ ಇಲೆಕ್ಷನ್ ಡಿಕ್ಲೇರ್ ಆಯ್ತು. ನಿಮ್ಗೆ ಏನು ಮಾಡ್ಲಿಕ್ಕಾಗಿಲ್ಲ, ಆಫೀಸ್ದೊಳಗೆ ನೀವು ದಿನಾಚರಣೆ ಮಾಡ್ಲಿಕ್ಕತ್ತೀವಿ, ನಿಮ್ಗೆ ಶುಭಾಶಯ ಕೊಡ್ಲಿಕ್ಕತ್ತೀವಿ. ಮೇಡಮ್ ಹೇಳ್ಯಾರ, ರಾಜು ಆಲ್ಗೂರ್ ಸಾಹೇಬರು ಟಿಕೆಟ್ ಸಿಗ್ತೈತೆ ಅಂತ ಮೊದಲು ಹೇಳಿದ್ವು. ಈ ಟಿಕೆಟ್ ಅವ್ರಿಗೆ ಆಗೈತಿ. ನಮ್ಮ ಕೆಲಸ ಮನೆಗೆ ಹೋಗಬೇಕು, ಅವ್ರು ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ನಮ್ಮದು 5 ಗ್ಯಾರಂಟಿದ್ದು, ಈಗ ಮತ್ತೊಂದು 5 ಗ್ಯಾರಂಟಿ, 10 ಗ್ಯಾರಂಟಿದ್ದು ಮನೆಗೆ ಹೋಗಿ ನಿಮ್ಮ ಹಳೆಯಾಗ ಬ್ಲಾಕ್ ಅಧ್ಯಕ್ಷರುಗಳಿಗೆ ಸಂಜೆ 5 ಮ್ಯಾಗೆ ಸಿಗ್ತಾರೆ. ಮುಂಜಾನೆ 8ರಿಂದ 1 ತನ ಯಾರು ಸಿಗಂಗಿಲ್ಲ. ನೀವು ಸಂಜೆಗೆ ಹೋಗಿ 8 9 ತನ ನೀವು ಮಾಡ್ರಿ. ರಾಜು ಆಲ್ಗೂರ್ ಸಾಹೇಬ್ ನಿಂತಿಲ್ಲ, ನೀವೇ ನಿಂತಿರೋದು ಮಾಡಬೇಕಿದ್ರು ಕೆಲಸ. ಈ ಕೆಲಸ ನೀವು ನಿಂತಿರೋದು ಮಾಡಿದ್ರೆ ನಮ್ಮ ಆಲ್ಗೂರ್ ಸಾಹೇಬ್ 100 ಸಾಹೇಬ್ ಖಚಿತದ. 25 ವರ್ಷ ಆಯ್ತು ನಮ್ಮ ಕ್ಯಾಂಡಿಡೇಟ್ ಗೊತ್ತಿಲ್ಲ. ನಮ್ಮ ಕ್ಯಾಂಡಿಡೇಟ್ ಭಾರಿ ಕ್ಯಾಂಡಿಡೇಟ್ ಕೊಡ್ತಾರೆ. ನಮ್ಗೆ ಈ ಕ್ಯಾಂಡಿಡೇಟ್ ಯಾವಾಗ ಬೇಕಾದವ್ ಹಿಡಿದು ನಮ್ಮ
ಜಾತಿ ಮಾತಾಡ್ಬೋದು ನಾವು ಇವ್ರು ಕೇಳ್ಕೊಂಡು. ಯಾರು ಹೋಗ್ಲಾಕ ನಿಂದರ್ಸಿ ನೀವು ಮಾತಾಡ್ಬೋದು, ಬೇರೆಯವ್ರಿಗೆ ಯಾರು ನಿಂದರ್ಸಿ ಮಾತಾಡೋದು ಅದು ಯಾರು ಮಾತಾಡ್ತಿದ್ದಿಲ್ಲ, ಇವರು ಮಾತಾಡ್ತಾರೆ ಮಾಡ್ತಾರೆ, ನಿಮ್ಮ ಕೆಲಸ ಮಾಡ್ತಾರೆ. ನೀವು ಇವ್ರ ಸಲುವಾಗಿ ಬರೀ 37 ದಿವಸ ಉಳಿದೈತಿ, ದಿವಸ ಕೆಲಸ ಮಾಡಬೇಕು. ಬರೇ 37 ದಿವಸದೊಳಗೆ 4 ತಾಸು 5 ತಾಸು ಕೆಲಸ ಮಾಡಿ. ಈಗ 15 ತಾರೀಕು ಎಲ್ಲರೂ ಬರಬೇಕು, ನಾಮಿನೇಷನ್ ಮಾಡೋನು, ಮತ್ತು ಎಲ್ಲರೂ ಕೂಡಿ 6,000 ರೂಪಾಯಿ ಆಳಿಸ್ತಾರೆ. ನಾವು ಕುಡಿಬೇಕು. ಇವ್ರಿಗೆ ಟೈಮ್ ಇಲ್ಲ, ಎಲ್ಲ ಹಳೆ ಹೋಗ್ಲಾಕ ಟಚ್ ಆಗಂಗಿಲ್ಲ. ಇವರು ಒಂದು ಜಡ್ಪಿಗರೆ ಬರ್ತಾರೆ, 2 ಜಡ್ಪಿ ಮಂದಿ ಕೂಡ ಮಾಡ್ತಾರೆ. ನಾವು ನೀವು ಖಾಲಿ ಇರ್ತೀವಿ, ನಾವು ನೀವು ಕೂಡಿ ಮಾಡಬೇಕು ಕೆಲಸ. ಮತ್ತೊಮ್ಮೆ ದಿನಾಚರಣೆ ಶುಭಾಶಯ. ಅಂದ್ರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಳುವ ಪಕ್ಷ ಅಂದ್ರೆ ವಿರೋಧ ಪಕ್ಷ ಕೂಡ ಅಸ್ಥಿರವಾಗಿರ್ತಕ್ಕಂಥ ಸ್ಥಾನಮಾನ ಇರಬೇಕು. ಆಳುವ ಪಕ್ಷ ತಪ್ಪು ಮಾಡಿದಾಗ ವಿರೋಧ ಪಕ್ಷಗಳು ಅದನ್ನ ಕ್ರಮಬದ್ಧವಾಗಿ ಟೀಕೆ ಮಾಡಲಿಕ್ಕೆ ಸಂವಿಧಾನಬದ್ಧ ಹಕ್ಕಿದೆ ಅಂತ. ಇವತ್ತು ಮೋದಿ ಅವರು ಸರ್ಕಾರವನ್ನ ಯಾರಾದರೂ ಟೀಕೆ ಮಾಡಿದರೆ ಅವರನ್ನ ಜೈಲಿನಲ್ಲಿ ಇರ್ತಕ್ಕಂಥ ಅವ್ರ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಇಡಿ ಅವ್ರ ಮೇಲೆ ಇಡಿ ನಿರ್ಣಯ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಆಗಿರೋನ್ನ ಅನೇಕ ಜನರನ್ನ ಇವತ್ತು ಜೈಲಿನಲ್ಲಿ ಇದ್ದು ಅಘೋಷಿತವಾಗಿರ್ತಕ್ಕಂಥ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇವತ್ತು ದೇಶದಲ್ಲಿದೆ. ಈ ವ್ಯವಸ್ಥೆಯನ್ನು ತೆಗೆದುಹಾಕಿ ಪುನಃ ಮುಕ್ತವಾದಂತಹ ದೇಶದ ವ್ಯವಸ್ಥೆ ಇರಬೇಕು. ಎಲ್ಲರೂ ಮುಕ್ತವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಹಂಚಿಕೊಳ್ತಕ್ಕಂಥ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ವಾತಾವರಣ ಪುನರ್ ನಿರ್ಮಾಣ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಂಕಣಬದ್ಧವಾಗಿದೆ. ಈ ಒಂದು ಸಂಕ್ರಮಣದ ಪರಿಸ್ಥಿತಿಯಲ್ಲಿ ತಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡುವ ಜೊತೆಗೆ ಒಂದು ವಿಚಾರವನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. 2023ರಲ್ಲಿ ನಮ್ಮ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಘೋಷಣೆ ಮಾಡಿದ್ರು, ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತೇವೆ. ಶಕ್ತಿ ಯೋಜನೆ ಮುಖಾಂತರ ಎಲ್ಲ ಮಹಿಳೆಯರಿಗೆ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರವಾಸ ಮಾಡಲಿಕ್ಕೆ, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಪ್ರವಾಸೋದ್ಯಮದ ತಾಣಗಳಾಗಿರ್ಬೋದು, ರಾಜಧಾನಿ ಆಗಿರ್ಬೋದು, ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ನೀವು ಸುತ್ತಾಡಲಿಕ್ಕೆ, ಪುಕ್ಕಡೆಗೆ ಸುತ್ತಾಡಲಿಕ್ಕೆ ಶಕ್ತಿ ಯೋಜನೆಯನ್ನು ಕೊಡ್ತೇವೆ ಅಂತ ಹೇಳಿ. ಜೊತೆಗೆ ಗೃಹ ಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪ್ರತಿ ಕುಟುಂಬದ ಮಹಿಳೆಯರಿಗೆ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಗೃಹ ಜ್ಯೋತಿ 200 ಯೂನಿಟ್ ಯುದ್ಧದನ್ನ ಪುಕ್ಕಟೆ ಕೊಡ್ತೇವೆ ಅಂತಕ್ಕಂಥದ್ದು ಹೇಳಿದ್ರು. ಜೊತೆಗೆ ಯುವ ನಿಧಿ ಯೋಜನೆ, ಯಾವ ಪದವೀಧರ ವಿದ್ಯಾವಂತ ಮಕ್ಕಳು ನಮ್ಮ ಮನೆಯಲ್ಲಿದ್ದಾರೆ, 2 ವರ್ಷದಿಂದ ಪದವಿಯನ್ನು ಉದ್ಯೋಗ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ವಿದ್ಯಾವಂತ ಯುವಕರಿಗೂ ಕೂಡ 3,000 ಪ್ರತಿ ತಿಂಗಳಿಗೆ ನಾವು ಕೊಟ್ಟು ಅವರ ಒಂದು ಜೀವನ ಮಟ್ಟವನ್ನು ಸುಧಾರಣೆ ಮಾಡ್ತಿರತಕ್ಕಂಥದ್ದು. ಕಳೆದ 9 ತಿಂಗಳ ಸರ್ಕಾರ ಬಂದ ಮೇಲೆ ಸಂಪೂರ್ಣವಾಗಿ 5 ಗ್ಯಾರಂಟಿಗಳನ್ನ ಶಬ್ದಶಃ ಅನುಷ್ಠಾನ ಮಾಡಿರ್ತಕ್ಕಂಥ ಸರ್ಕಾರ ಮತ್ತು ರಾಜ್ಯ ಯಾವುದೋ ಇದ್ದರೆ ಇಡೀ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯ ಹಾಗೂ ಸಿದ್ದರಾಮಯ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಹೇಳಿಕೆ ಇರ್ತಾರೆ. ಇಡೀ ಯಾವ ರಾಜ್ಯದಲ್ಲಿ ಕೂಡ ಇಂಥ ಒಂದು ದೊಡ್ಡ ಆರ್ಥಿಕ ಒಂದು ದೊಡ್ಡ ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆಯನ್ನು ನಿಭಾಯಿಸತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಇವತ್ತು ನಿಭಾಯಿಸಿದ್ದು ಯಾರಾದರೂ ಕಾಂಗ್ರೆಸ್ ಪಕ್ಷ ಮಾತ್ರ. ಇವತ್ತು ನಮ್ಮ ನೈತಿಕವಾಗಿ ಜನರಿಗೆ ಹೇಳಲಿಕ್ಕೆ ಒಂದು ಮತ ಕೇಳಲಿಕ್ಕೆ ಒಂದು ಧೈರ್ಯ ಇದೆ, ಅವಕಾಶ ಇದೆ. ಯಾಕಂದ್ರೆ ಜನರ ಎದುರಿಗೆ ನಿಂತು ನಾವು ಮತ ಕೇಳಬೇಕಾದ್ರೆ ನಾವು ಏನ್ ಮಾಡಿದ್ದೇವೆ, ನಮ್ಮ ಪಕ್ಷ ಜನರಿಗಾಗಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಅದು ಉತ್ತರವನ್ನು ಕೊಡ್ಬೇಕಾಗ್ತದೆ. ನೀವು ಹೋದಾಗ ಅನೇಕ ಪ್ರಶ್ನೆ ನಿಮಗೂ ಕೂಡ ಮಾಡಬಹುದು, ನೀವೇನ್ ಮಾಡಿದ್ದೀರಿ ರಾಜ್ಯಕ್ಕೆ ನಮಗೆ ಅಂತ ಹೇಳಿದಾಗ ವಿಶೇಷವಾಗಿ ಮಹಿಳೆಯರಿಗೆ ನಿಮ್ಗೆ ಹೇಳಲಿಕ್ಕೆ ಧೈರ್ಯ ಇದೆ. ನಿಮಗಾಗಿ ವರ್ಷಕ್ಕೆ 56,000 ಕೋಟಿ ರೂಪಾಯಿ ಯಾರು ಕೂಡ ಏಜೆಂಟ್ ಇಲ್ಲ,
ಮಧ್ಯವರ್ತಿಗಳಿಲ್ಲ ಮತ್ತೊಬ್ಬರಿಲ್ಲ. ಏನು ನೀವು ಫಾರ್ಮ್ ತಂದು ಕೊಡ್ತೀರಿ ನಿಮ್ಮ ಅಕೌಂಟಿಗೆ ನಡೆಸ್ತಾರೆ, ಜಮಾ ಆಗ್ತಾ ಇದೆ. ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ 10 ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಸರ್ಕಾರಕ್ಕೆ ಬಂದರೆ, ಅಧಿಕಾರಕ್ಕೆ ಬಂದರೆ ಈ 10 ಗ್ಯಾರಂಟಿಗಳನ್ನು ಕೂಡ ನಾವು ಜಾರಿ ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಂದು ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಯೋಜನೆ. ಅದನ್ನ ಅನೇಕ ಮಾಧ್ಯಮದ ವ್ಯಕ್ತರು, ಕಾಂಗ್ರೆಸ್ ವಿರೋಧ ಮಾಡ್ತಕ್ಕಂಥವರು, ಅನೇಕ ಜನ ಅಷ್ಟೊಂದು ಹಣ ಇಲ್ಲಿ ಹೆಂಗ್ ಮಾಡ್ತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಏನು ಮೋದಿಜಿಯವರು ಅಂಬಾನಿ ಮತ್ತು ಅದಾನಿಗೆ ಪ್ರತಿ ವರ್ಷಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಏನು ಸಾಲ ಮನ್ನಾ ಮಾಡ್ತಾ ಇದ್ದಾರಲ್ಲ, ಅದನ್ನು ನಿಲ್ಲಿಸದೆ ದೇಶದ ಪ್ರತಿ ಕುಟುಂಬಗಳಿಗೆ 1.2 ಲಕ್ಷ ಕೋಟಿ ರೂಪಾಯಿ ಕೊಡಲಿಕ್ಕೆ ಅವಕಾಶ ಇದೆ. ಅದನ್ನು ನೀವು ಕೂಡ ಮನಗಾಣಬೇಕಾಗ್ತಾ ಇದೆ. ಅದಕ್ಕಾಗಿ ನಮ್ಮೆಲ್ಲರೂ ಕೂಡ ವಿನಂತಿ ಮಾಡ್ತಾ ಇದ್ದೇನೆ, ಒಂದು ಒಳ್ಳೆಯ ಅವಕಾಶ ಇದೆ, ಒಳ್ಳೆಯ ವಾತಾವರಣ ಇದೆ. ಗೆಲ್ತಕ್ಕಂಥ ಎಲ್ಲ ಸಂದರ್ಭಗಳು ನಮ್ಮ ಎದುರಿಗಿವೆ. ನೀವು ಹೇಳಬಹುದು 25 ವರ್ಷ ರಮೇಶ್ ಜಿಗಜಿಣಗಿ ಅವರು ಲೋಕಸಭೆಯನ್ನ ಪ್ರತಿನಿಧಿಸಿದ್ದಾರೆ. ಆದ್ರೆ 25 ವರ್ಷದಲ್ಲಿ ಒಂದೇ ಒಂದು ಸಲ ಲೋಕಸಭೆಯಲ್ಲಿ ನಿಂತು ಈ ರಾಜ್ಯದ ಬಗ್ಗೆ, ಈ ಜಿಲ್ಲೆಯ ಬಗ್ಗೆ, ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಜಿಲ್ಲೆಗೆ ಏನ್ ಬೇಕು, ಪ್ರವಾಸೋದ್ಯಮ ಬಗ್ಗೆ ಇಲ್ಲಿ ಏನಾಗಬೇಕು, ಉದ್ಯೋಗಗಳು ಯಾವ ರೀತಿ ಸೃಷ್ಟಿ ಆಗಬೇಕು ಅನ್ನೋದ್ರ ಬಗ್ಗೆ ಲೋಕಸಭೆಯಲ್ಲಿ ಒಂದೇ ಒಂದು ದಿವಸ ಮಾತನಾಡತಕ್ಕಂಥ ಪ್ರಯತ್ನ ಮಾಡಿದ್ವಿ. 25 ವರ್ಷದಲ್ಲಿ ಒಂದೇ ಒಂದು ಮಾತನಾಡಿಲ್ಲ. ಅದು ನೀವೆಲ್ಲ ನೀವು ಹೇಳಬೇಕಾಗ್ತದೆ ಜನರಿಗೆ. ಆದ್ರೆ ನನ್ನ ಇತಿಹಾಸ, ನಾನು 2 ಸಲ ಶಾಸಕನಾಗಿದ್ದು ಕೂಡ ಪ್ರತಿಯೊಂದು ಚರ್ಚೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಜಿಲ್ಲೆಯ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದೇನೆ. ಆ ಕಾರಣಕ್ಕಾಗಿ ಇಲ್ಲಿಯ ಸಮಸ್ಯೆಗಳನ್ನು ಗುರುತಿಸಿ ಲೋಕಸಭೆಯಲ್ಲಿ ನಾವು ಯಾವ ಪ್ರಶ್ನೆಗಳನ್ನ ಎತ್ತಬೇಕು, ಯಾವ ಪ್ರಶ್ನೆಗಳ ಮುಖಾಂತರ ಈ ಜಿಲ್ಲೆಗೆ ಅನುಕೂಲತೆಯನ್ನು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ಕಲ್ಪನೆ ನನ್ನ ಹತ್ತಿರ ಇದೆ. ದಯವಿಟ್ಟು ತಾವು ನಮ್ಮ ಯೋಜನೆಗಳ ಬಗ್ಗೆ ಗ್ರಾಮೀಣ ಪ್ರದೇಶದಲ್ಲಿ, ಶಹರ ಪ್ರದೇಶದಲ್ಲಿ ಮಹಿಳಾ ವರ್ಗಕ್ಕೆ, ತಾಯಂದರಿಗೆ ತಾವೆಲ್ಲ ಹೋಗಿ ಹೇಳಿ ನೀವು ಕಾಂಗ್ರೆಸ್ ಪರವಾದಂಥ ಒಂದು ಅಲೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿ, ತಾವೆಲ್ಲ ಸ್ವಲ್ಪ ಸಮಯ ಕೊಟ್ಟಿದ್ರು ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೂ ನಮ್ಮ ಅಧ್ಯಕ್ಷರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಭಾರತ್, ಜೈ. ಇವತ್ತು ಮಹಿಳಾ ದಿನಾಚರಣೆಯನ್ನು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಆಫೀಸಲ್ಲಿ ಮಾಡಲಾಯಿತು. ಎಲ್ಲ ಮಹಿಳೆಯರು ಒಂದೇ ರೀತಿಯ ಉಡುಪನ್ನು ತೊಟ್ಟುಕೊಂಡು ಒಂದು ಸಂಭ್ರಮದಿಂದ ರಾಜು ಆಲ್ಗೌರ್ ಸರ್ ಅವರಿಗೂ ಮತ್ತು ಅಮಿತ್ ಮುಷಫ್ ಸರ್ ಅವರಿಗೂ, ವಿದ್ಯಾರಾಣಿ ಮೇಡಮ್ ಅವರಿಗೂ ಸನ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಪಕ್ಷವನ್ನು ಹೇಗೆ ಬಲಪಡಿಸಬೇಕು, ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ನಾವು ಶ್ರಮ ವಹಿಸಬೇಕು ಅನ್ನೋ ಒಂದು ಪೂರ್ವಭಾವಿ ಸಭೆಯ ಮುಖಾಂತರ ಪ್ರತಿಯೊಬ್ಬರಿಗೂ ಕಾರ್ಯಕರ್ತರು ಮನ ಮುಟ್ಟೋ ಹಾಗೆ ಪ್ರತಿಯೊಂದು ಬೂತಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಮತಗಟ್ಟೆಯಲ್ಲಿ ಯಾವ ರೀತಿಯನ್ನ ಕೆಲಸ ಮಾಡೋದ್ರಿಂದ ಮಹಿಳೆಯರಿಗೆ ಗ್ಯಾರಂಟಿ ಯೋಜನೆಗಳು ಕೊಡುವುದರ ಮೂಲಕ ಯಾವ ರೀತಿ ನಾವು ಅವರಿಗೆ ಮನದಟ್ಟವಾಗಿ ಏನು ಬಿಜೆಪಿ ಸರ್ಕಾರದ ವೈಫಲ್ಯತೆಗಳನ್ನು ತಿಳಿಸಿ ನಮ್ಮ ಸರ್ಕಾರದ ಸಫಲತೆಗಳನ್ನು ನಾವು ಅವರ ಮುಂದೆ ಇಟ್ಟು ನಾವು ಓಟು ಕೇಳುವುದರ ಮುಖಾಂತರ ನಮ್ಮ ರಾಜು ಆಲ್ಗೂರ್ ಸರ್ ಅವರಿಗೆ ನಾವೇನು ಈ ಒಂದು ಕಾರ್ಯಕ್ರಮ ಮುಖಾಂತರ ಗೆಲುವಿನ ಒಂದು ಸಂಕೇತವನ್ನು ನಾವು ತೋರಿಸುವ ಮುಖಾಂತರ ಈ ಒಂದು ಫಂಕ್ಷನ್ ಅನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲ ಮಹಿಳೆಯರು ಅತಿ ಸಂಭ್ರಮದಿಂದ अस्सलाम वालेकुम रहमतुल्लाह बरकातहू। हमें आज कांग्रेस ऑफिस में एक महिला दिनाचरण करी। यहाँ राजू आलगूर सर, हमीद मुशरफ सर आए थे। हमें एमपी इलेक्शन में राजू आलगूर सर को वत्ते महिला मिला को सबसे लीड लेकर कर को आज वादा करती महिला के इतने गारंटी दी महिला के बारे में हमें आलगूर
ವರ್ಷಗಳ ಕಾಲ ನಾವು ಚೆನ್ನಾಗಿರ್ತೀವಿ. ನಾವು ಮಾತ್ರ ಈಗ ಇನ್ನೂ ಆಗಿ ನಮ್ಮ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಇಂದನೇ ಆಗಿದ್ದೆ. ಆದರೆ ಅವಾಗ ನಾವು ಹೆಣ್ಮಕ್ಳಿಗೆ ಮತ್ತೊಂದು ಹೆಣ್ಮಕ್ಳಿಗೆ ಒಂದು ವರ್ಷಕ್ಕೆ 1 ಲಕ್ಷದಂತೆ ಹಾಕ್ತೀವಿ ಅಂತ ಹೇಳ್ತಾರೆ. ಅದು ಎಲ್ಲಿಂದ ತರ್ತಾರೆ ಅಂತ ಹೇಳಿ ಅದನ್ನು ಪ್ರಶ್ನೆ ಮಾಡಿದ್ರು ಬಿಜೆಪಿ. ಅದು ಪ್ರಶ್ನೆಗೆ ಸ್ಪಷ್ಟ ಉತ್ತರವನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ. ಯಾಕಂದ್ರೆ ಅಡಾನಿ ಮತ್ತು ಅಂಬಾನಿ ಅಂತವರಿಗೆ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡ್ತಾರೆ. ಅಷ್ಟು ಸಾಲ ಅವ್ರು ಮನ್ನಾ ಅಂದ್ರೆ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡುವಂಥ ಶಕ್ತಿ ಸರ್ಕಾರ ಕೈಗಲ್ಲ. ಬಡವರಿಗೆ ಮತ್ತು ಹೆಣ್ಮಕ್ಳಿಗೆ ನಾವು ಅದರಲ್ಲಿ ಒಂದು 25% ಕೂಡ ಖರ್ಚು ಮಾಡೋಕ್ಕಾಗಲ್ಲ. ನಮಗೆ ಅದು ಒಂದು 100% ಅವ್ರಿಗೆ ಕೊಡ್ತಾರೆ. ನಾವು 25% ಖರ್ಚು ಮಾಡಿದ್ರು ಸಹಿತ ನಾವು 1 ಲಕ್ಷದಂತೆ ಎಲ್ಲ ಹೆಣ್ಮಕ್ಳಿಗೂ ದೇಶಾದ್ಯಂತ 20 ಲಕ್ಷ ಹಾಕ್ಬೋದು ಮಾತನ್ನು ಅವರಿಗೆ ದೇಶವನ್ನು ಹೇಳಿದ್ದಾರೆ. ಹಾಗೆಯೇ ರೈತರ ಸಾಲಗಳ ಮನ್ನಾ ಮಾಡಿದ್ರು ಅದನ್ನು ಒಂದು 50% ಸಹಿತ ಖರ್ಚಾಗುತ್ತೆ. ಅದಕ್ಕೆ ನಾವೆಲ್ಲ ಎಚ್ಚೆತ್ತುಕೋಬೇಕು. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಅದೇ ರೀತಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿಯೂ ನಾವು ಯಶಸ್ವಿ ಕಾಣ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಇವತ್ತು ನಮ್ಮ ವಿಜಯಪುರ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಒಂದು ಸಭೆಯನ್ನು ಕರೆದಿದ್ದೀವಿ. ಮುಂಬರುವಂತ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಅಂತ ಪ್ರೊಫೆಸರ್ ರಾಜು ಅಲ್ಗೂರ್ ಅವರ ನೇತೃತ್ವದಲ್ಲಿ ಇವತ್ತು ಅಧಿಕೃತವಾಗಿ ಮಹಿಳಾ ಕಾಂಗ್ರೆಸ್ ಇಂದ ಚುನಾವಣೆಯ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಒಂದು ಮಹಿಳೆಯರ ಸಾಂಪ್ರದಾಯಿಕ ಸಂಸ್ಕೃತಿ ಪ್ರತೀಕವಾದಂತ ಆರತಿಯನ್ನು ಮಾಡುವ ಮೂಲಕ ಮಹಿಳೆಯರಿಗೆ ಕುಂಕುಮ ಅರಿಶಿಣವನ್ನು ಕೊಡುವ ಮೂಲಕ ಇವತ್ತು ಲೋಕಸಭಾ ಚುನಾವಣೆಗೆ ಅಧಿಕೃತವಾಗಿ ನಾವು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಆರತಿ ಮಾಡುವ ಸಂಪ್ರದಾಯ ಒಂದು ವಿಜಯದ ಸಂಕೇತ. ಇವತ್ತು ರಾಜ್ಯದಲ್ಲಿ ನಾವು 5 ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯದಲ್ಲಿ ನಾವು ಅಧಿಕಾರವನ್ನ ಸ್ವೀಕರಿಸಿದೀವಿ, ಅಧಿಕಾರವನ್ನ ಗೆದ್ದಿದ್ದೀವಿ. ಅದೇ ರೀತಿ ಕೇಂದ್ರ ಸರ್ಕಾರದಿಂದ ಮತ್ತೆ 10 ಯೋಜನೆಯನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಇವತ್ತು ಆರತಿ ಮಾಡುವುದು ಒಂದು ವಿಜಯದ ಸಂಕೇತ. ನಮ್ಮ ಜಿಲ್ಲಾ ಅಧ್ಯಕ್ಷರಂತ ರಾಜು ಅಲ್ಗೂರ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ವಿಜಯನ 100ಕ್ಕೆ 100ರಷ್ಟು ವಿಜಯನ ಸಾಧಿಸ್ತಾರೆ, ಗೆಲ್ತಾರಂತ ಹೇಳಿ ನಾವು ಆರತಿ ಮಾಡುವುದರ ಮೂಲಕ ಒಂದು ವಿಜಯದ ವಿಜಯದ ಒಂದು ಸಂಕೇತವನ್ನು ನಾವು ಜಿಲ್ಲೆ ಜನರಿಗೆ ಒಂದು ಸಂದೇಶವನ್ನು ಪಾಸ್ ಮಾಡ್ತೇವೆ. ನಾವು ಮಹಿಳೆಯರೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಬಹಳಷ್ಟು ಸ್ಟ್ರಾಂಗ್ ಅದ. ಹೆಣ್ಮಕ್ಳು ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಸಾಕಷ್ಟು ಒಂದು ಯೋಜನೆಯನ್ನು ಕೊಟ್ಟದ. ಅದರ ಮಹಿಳೆಯರೇ ಅದರ ಯೋಜನೆಯ ಲಾಭವನ್ನು ಪಡೆದುಕೊಂಡಿದ್ದೀವಿ. ಅದಕ್ಕೆ ನಾವು ಒಂದು ಹಬ್ಬದ ವಾತಾವರಣದ ರೀತಿಯಲ್ಲಿ ನಾವು ಒಂದು ವಿಜಯೋತ್ಸವನ ಈ ಒಂದು ಟಿಕೆಟ್ ಅನೌನ್ಸ್ ಆದ ನಂತರ ನಮ್ಮ ಅಲ್ಗೂರ್ ಸರ್ 100ಕ್ಕೆ 100ರಷ್ಟು ಗೆಲ್ತಾರ ಅಂತ ಹೇಳಿ ಗೊತ್ತಾಗಿ ನಾವು ಒಂದು ವಿಜಯೋತ್ಸವನ ಇವತ್ತೇ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಸರ್. ಇದೇನು ಫೈಟ್ ಇಲ್ಲ ಆಲ್ರೆಡಿ. ಯಾಕಂದ್ರೆ ನಾವು ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ರಾಜು ಅಲ್ಗೂರ್ ಸರ್ ಹೆಸರು ಕೇಳಿ ಬಂದ ತಕ್ಷಣ ಇಡೀ ಕಾಂಗ್ರೆಸ್ ಬಿಜಾಪುರ ಜಿಲ್ಲೆಯಲ್ಲಿ ವಾತಾವರಣ ಬದಲಾಯ್ತು. ಮೋದಿ ಅಲೆ ಅದಲೆ ಅಂತಿದ್ರು, ಬಿಜೆಪಿ ಅಲೆ ಮೋದಿ ಅಲೆ ಹೋಗಿ ಕಾಂಗ್ರೆಸ್ ಅಲೆ ಬಂತು. ಯಾಕಂದ್ರೆ ರಾಜು ಅಲ್ಗೂರ್ ಸರ್ ಹೆಸರು ಕೇಳಿದ ತಕ್ಷಣ ಇವತ್ತು ಬಿಜೆಪಿ ಅವರಿಗೆ ಎದೆಯಲ್ಲಿ ನಡಕ ಹುಟ್ಟಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ. ಯಾವುದೇ ರೀತಿ ಪ್ರಬಲ ವ್ಯಕ್ತಿ ಅವರಲ್ಲ. ಯಾಕಂದ್ರೆ ಕಳೆದ 2-3 ಸರಿ ಅವ್ರು ಆರಿಸಿ ಬಂದ್ರು. ರಮೇಶ್ ಜಿಗಜಿಣಿ ಅವರು MP ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಕಾಮನ್ ಪೀಪಲ್ ಸಾದಾ ಮನುಷ್ಯರು ಹೋಗಿ ಕೇಳಬಹುದು ನಿಮ್ MP ಅವ್ರು ಯಾರದಾರಂತ ಅವ್ರಿಗೆ ಹೆಸರು ಹೇಳಕ್ ಬರಂಗಿಲ್ಲ. ಆ ವ್ಯಕ್ತಿ ಮುಖಾನು ಕೂಡ ಯಾರು ನೋಡಿಲ್ಲ. ಇವತ್ತು ಒಂದು ಸ್ವಾಭಿಮಾನಿ ಸಮಾಜ ಆದಂತ ಬಂಜಾರ ಸಮಾಜದ ಓಟುಗಳನ್ನ ಸಲಕ್ಕೆ ಅವ್ರು ಬೇಡ ಅಂತ ಹೇಳಾರ. ಅದಕ್ಕೆ ಇವತ್ತು ಸ್ವಾಭಿಮಾನಿ ಬಂಜಾರ ಸಮಾಜ ಕೂಡ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ಬಂಜಾರ ಸಮುದಾಯದವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಆಫೀಸಿಗೆ ಬಂದು ಹೇಳ್ತಾ ಇದಾರೆ, ನಾವು ಅಪ್ಪಿ ಒಂದು ಓಟನು ಬಿಜೆಪಿಗೆ ಹಾಕಂಗಿಲ್ಲ, ನಾವೆಲ್ಲ ಬಂಜಾರ ಸಮಾಜದವರು ಕಾಂಗ್ರೆಸ್ ಪಕ್ಷದ ಜೊತೆ ನಿಂತ್ಕೊಂತೀವಿ ಅಂತೇಳಿ ಇಡೀ ಬಂಜಾರ ಸಮಾಜ ನಮ್ ಕಡೆ ನಿಂತ್ಕೊಂಡದ, ಲಿಂಗಾಯತ್ ಸಮಾಜ ನಮ್ ಕಡೆ ನಿಂತ್ಕೊಂಡದ. ಈಗ ಇದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸಮಾಜದವ ಎಲ್ಲಾ ಸಮಾಜದವರು ನಮ್ಮ ಪಕ್ಷಕ್ಕೆ ಬಂದು ಇವತ್ತು ಹೇಳ್ತಾ ಇದಾರೆ, ನಮ್ಗೆ ರಮೇಶ್ ಜಿಗಜಿಣಿ ಅವ್ರ ಜೊತೆ ನಮ್ಗೆ ಬೇಸರ ಆಗ್ಯದ, ಆ ವ್ಯಕ್ತಿ ಮುಖ ನೋಡಿಲ್ಲ, ನಾವ್ ಅವ್ರ ಮನೆ ಹತ್ರ ಹೋದ್ರೆ ಬಾಗ್ಲ ಹಾಕೋತಾರ, ಗೇಟ್ ಹಾಕೋತಾರ. ಅದಕ್ಕೆ ನಾವು ರಾಜು ಅಲ್ಗೂರ್ ಅವರು ಸಾದಾ ಮನುಷ್ಯ ಅದಾರ, ಸಂಬಾಯಿತ ಮನುಷ್ಯ ಅದಾರ, ನಾವು ಅವ್ರಿಗೆ ಆರಿಸ್ತಾ ಇರ್ತೀವಿ ಅಂತ ಕಾಮನ್ ಪೀಪಲ್ ಹೇಳ್ತಾ ಇದಾರೆ. ಸರ್, ರಾಜು ಅಲ್ಗೂರ್ ಸರ್ ಶಾಸಕರಾಗಿದ್ದಾಗ ಸಾಕಷ್ಟು ನಾಗ್ತಾನ್ ಮತಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸಾಬೂನು ಮತ್ತು ಮಾರ್ಜಕದ ಅಧ್ಯಕ್ಷರಾದವು ಕೂಡ ಸಾಕಷ್ಟು ಕೆಲಸ ಮಾಡ್ಯಾರ. ಇವತ್ತು ಜಿಲ್ಲಾ ಅಧ್ಯಕ್ಷರಾದಾಗ ನೀವು ನೋಡ್ಬೋದು, ಹಿಂದೆಂದು ಈ ತರ ಜಿಲ್ಲಾ ಅಧ್ಯಕ್ಷರು ಸಂಬಾಯಿತರು ಅಂದ್ರೆ ಸಾಮಾನ್ಯ ಜನರಿಗೆ ಕೈಗೆ ಸಿಗುವಂತ ಮನುಷ್ಯ ಅಂದ್ರೆ ರಾಜು ಅಲ್ಗೂರ್ ಸರ್ ಅಂತ ಹೇಳ್ಬೋದು. ಇವತ್ತು MP ಆಗಿ ವಿದ್ಯಾವಂತರಿದ್ದಾರೆ, ಮೇನ್ ಅಂದ್ರೆ ವಿದ್ಯಾವಂತರಿದ್ದಾರೆ, ಯುವಕರಿದ್ದಾರೆ, ಆಕ್ಟಿವ್ ಆಗಿ ಓಡಾಡುವಂತವ್ರಿದ್ದಾರೆ. ಹಂಗಾಗಿ ರಾಜು ಅಲ್ಗೂರ್ ಸರ್ಗೆ MP ಆಗಿ ಆಯ್ಕೆ ಮಾಡಿದಲ್ಲಿ ಜಿಲ್ಲಾ ಜನತೆ ಒಂದು MP ಅಂತ ಯಾರಂತಾನೆ ನಮ್ಗೆ ಗೊತ್ತಿಲ್ಲ. MP ಒಬ್ರು ಇರ್ತಾರಂತ ಬಿಜಾಪುರ ಜನರಿಗೆ ಗೊತ್ತಿಲ್ಲ. ಅದ್ರ ಒಂದು MP ಆಗಿ ಒಂದು
ಪಾರ್ಲಿಮೆಂಟ್ ಸದಸ್ಯರಾಗಿ ಸರಿಯಾಗಿ ಅದನ್ನ ಹುದ್ದೆಯನ್ನು ನಿಭಾಯಿಸುವಂತ ಶಕ್ತಿ ನಮ್ಮ ರಾಜು ಅಲ್ಗೂರ್ ಸರ್ ಕಡೆ ಇದೆ ಅಂತ ನಾನು ಹೇಳಕ್ಕೆ ಸರ್. ಕಳೆದ ಬಾರಿ ನಾನು ಒಪ್ಪನಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಬಿಜೆಪಿ ಅವರು ಲಂಬಾಣಿ ಸಮಾಜದ ಓಟಗಳನ್ನು ತೆಗೆದುಕೊಂಡು ಆರಿಸಿ ಬಂದು ಇವತ್ತು ಒಂದು ಸ್ವಾಭಿಮಾನಿ ಬಂಜಾರ ಸಮಾಜದವರ ಅವರ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸ ನಮ್ಮ ರಮೇಶ್ ಜಿಗಜಿಣಗಿ ಅವ್ರು ಮಾಡ್ಯಾರ. ಯಾಕಂದ್ರ ಖಂಡಿತವಾಗಿ ಅವರು ನಮ್ಮ ಬಂಜಾರ ಸಮುದಾಯದ ಓಟ್ಗಳನ್ನ ಬ್ಯಾಡ್ ಅಂತ ಹೇಳಿದ ಮೇಲೆ ನಾವು ಅಪ್ಪಿ ತಪ್ಪಿ ಒಂದು ಓಟನು ಬಂಜಾರ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತಿವಿ, ನಾವು ಬಿಜೆಪಿಗೆ ಹಾಕೋದಿಲ್ಲ ಅಂತ ಹೇಳಿ ಎಲ್ಲಾ ಬಂಜಾರ ಸಮಾಜದವರು ಇವತ್ತು ನಮ್ಮ ಕಾಂಗ್ರೆಸ್ ಆಫೀಸ್ ಬಂದು ಹೇಳ್ತಾ ಇದ್ದಾರೆ. ಅದಕ್ಕೆ ಇವತ್ತು ಸದಾಶಿವ ಆಯೋಗ ಜಾರಿಗೆ ತಂದ್ರು ಬಿಜೆಪಿ ಅವರು ರಿಸರ್ವೇಶನ್ ಕಟ್ ಮಾಡ್ತಾ ಇದಾರೆ. ಸದಾಶಿವ ಆಯೋಗ ಜಾರಿಗೆ ತಂದು ರಿಸರ್ವೇಶನ್ ಕಟ್ ಮಾಡಿದ್ರು ಕೂಡ ಬಿಜೆಪಿ ಅವ್ರ ಜೊತೆಗೆ ಬಂಜಾರ ಸಮುದಾಯದವ್ರು ಇದ್ರು ಇಷ್ಟು ದಿವಸ. ಆದ್ರೆ ಯಾವತ್ತು ಇವ್ರ ಒಂದು ಹೇಳಿಕೆಯನ್ನು ಕೊಟ್ರಲ್ಲ ಅವತ್ತಿಂದ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದದ. ಅದಕ್ಕೆ ಅವ್ರು ಯಾವುದೇ ಕಾರಣಕ್ಕೆ ಒಂದೇ ಒಂದು ಓಟ್ನು ಬಂಜಾರ ಸಮಾಜದ ಬಿಜೆಪಿ ಹೋಗಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾವ. ಹೌದು ಸರ್, ಇವತ್ತು ಬಂಜಾರ ಸಮಾಜದ ಎಲ್ಲಾ ಮತದಾರರು ನಮ್ ಕಡೆ ಕಾಂಗ್ರೆಸ್ ಪಕ್ಷದ ಕಡೆ ಇರೋದ್ರಿಂದ ಅತಿ ದೊಡ್ಡ ಒಂದು ಶಕ್ತಿ ಬಂದಂಗ ನಮ್ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ಯದ. ಅದಕ್ಕೆ ಇವತ್ತು ಲಿಂಗಾಯತರು ಕೂಡ ಬಂದಾರ. ಬಂಜಾರ ಸಮಾಜಕ್ಕೆ ಏನೋ ಒಂದು ಅವಮಾನ ಮಾಡ್ಯಾರಲ್ಲ ಅದು ನಮ್ಗೆ ಒಂದು ಪ್ಲಸ್ ಅಂತ ನಾನು ಹೇಳಕ್ಕೆ ಇಚ್ಛೆ. ಬಾಗಲಕೋಟೆಯಿಂದ ಬರ್ಲಿ ಅಥವಾ ಬಿಜಾಪುರದವ್ರ ಇರ್ಲಿ, ಅವ್ರು ಹೇಳಿದ್ದು ಸಮಾಜಕ್ಕೆ. ಅವ್ರು ಎಲ್ಲಿಯವ್ರು ಬಂದಾರೋ, ಅವ್ರು ಯಾರು ಜಗಳ ಮಾಡಾರೋ, ಯಾರು ಗದ್ದಲ ಮಾಡಾರೋ ಅವ್ರ ಆಂತರಿಕ ವಿಷಯ ಅದು ಬಿಜೆಪಿದು. ಅವ್ರು ಹೇಳಿದ್ದು ಬಂಜಾರ ಸಮಾಜದ ಓಟ್ ಬೇಡ ಅಂತ ಹೇಳಿ. ಅವ್ರು ಬಾಗಲಕೋಟದ ಓಟ್ ಬೇಡ ಅಂತ ಹೇಳಿಲ್ಲಲ್ಲ, ಅವ್ರು ಹೇಳಿದ್ದು ಬಂಜಾರ ಸಮಾಜದ ಓಟ್ ಬೇಡ ಅಂತ ಹೇಳ್ಯಾರ. ಬಂಜಾರ ಸಮಾಜಕ್ಕೆ ಅವಮಾನ ಮಾಡ್ಯಾರ. ಅಲ್ಲಿ ಬಂದ್ ಯಾರು ಗಲಾಟೆ ಮಾಡ್ಯಾರ ಇಂಪಾರ್ಟೆಂಟ್ ಅಲ್ಲ. ಅವ್ರು ಇಲ್ಲಿಯವ್ರದಾರ, ಇಲ್ಲಿ ತಂಡದವ್ರದಾರ, ಸಾಕ್ಷಿ ಆಧಾರಗಳನ್ನ ಕೊಡ್ತೀವಿ, ಅದು ಮತ್ ಬೇರೆ. ಆದ್ರೆ ಅಲ್ಲಿ ಗಲಾಟೆ ಯಾರು ಮಾಡ್ಯಾರ ಅನ್ನೋದು ಮುಖ್ಯ ಆಗಂಗಿಲ್ಲ, ಅವ್ರು ಯಾವ್ದು ಏನ್ ಮಾತಾಡ ಅನ್ನೋದು ಮುಖ್ಯ ಆಗ್ತದೆ. ಕಡೆ ನಮ್ ಕಾಂಗ್ರೆಸ್ ಅಲ್ಲೇ ಅದ, ನಾವು 100% 100% ಆರಿಸಿ ಬರ್ತೀವಿ. ಸುಳ್ಳು ಹೇಳಿದ್ದು ಬಿಜೆಪಿ ಪ್ರವೃತ್ತಿ ಸರ್. ಯಾಕಂದ್ರೆ ಇವತ್ತು ನರೇಂದ್ರ ಮೋದಿ ಹಿಡ್ಕೊಂಡು ಇವತ್ತು ಒಬ್ಬ ಕಾರ್ಯಕರ್ತನ ತರ ಸುಳ್ಳು ಹೇಳ್ತಾರ, ಅದು ಬಿಜೆಪಿ ಪ್ರವೃತ್ತಿ ಅದ. ಅದ್ರ ಬಗ್ಗೆ ಏನ್ ಹೆಚ್ಚು ಹೇಳೋ ಅವಶ್ಯಕತೆ, ಯಾಕಂದ್ರೆ ಯಥಾ ರಾಜ ತಥಾ ಶಿಷ್ಯ. ಅವ್ರ ರಾಜನ ಸುಳ್ಳು ಹೇಳ್ತಾನ, ಇವತ್ತು ಪ್ರಜೆಗಳು ಸುಳ್ಳು ಹೇಳೋದೇನ್ ದೊಡ್ಡ ಆಗೋದಲ್ಲ. ಬಿಜೆಪಿ ಅವ್ರ ಪ್ರವೃತ್ತಿ ಅದ ಸುಳ್ಳು ಹೇಳುದು. ಮೊನ್ನೆ ಹೇಳ್ಯಾರ, ಇವತ್ತಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ 15 ಲಕ್ಷ ಬಂದು ಅಂತ ಹೇಳಿದ್ರು, ನನಗೇನ್ ಬಂದಿಲ್ಲ. 15 ಲಕ್ಷ ಯಾರಿಗೂ ಬಂದಿಲ್ಲ. ನಮ್ಮ 5 ಗ್ಯಾರಂಟಿಗಳು ಇವತ್ತು ಎಲ್ಲಾ ಹೆಣ್ಮಕ್ಳು, ನಾನು ಹಿಡ್ಕೊಂಡು ಎಲ್ಲಾ ಹೆಣ್ಮಕ್ಳು ನಾವು ಅನುಭವಿಸ್ತಾ ಇದೀವಿ. ಎಲ್ಲಾ ಮಹಿಳೆಯರು ಇವತ್ತಿಷ್ಟು ಖುಷಿಯಿಂದ ನಮ್ಮ ಆಫೀಸಿಗೆ ಬಂದಾರಂದ್ರೆ ಅದು ಗ್ಯಾರಂಟಿ ಯೋಜನೆಗಳ ಕಾರಣ. ಹಂಗ ಅವ್ರು ಸುಳ್ಳು ಹೇಳುದು ಅವ್ರ ಪ್ರವೃತ್ತಿ ಅದ ಬಿಜೆಪಿ ಅವ್ರು ಖಂಡಿತವಾಗ್ಲು. ಯಾಕಂದ್ರೆ ಇಷ್ಟು ದಿವಸ ನಾವು ಕಳೆದ 5 ವರ್ಷ ಹಿಂದೆ ನೋಡ್ಬೋದು, ಅದಕ್ಕಿಂತ ಮುಂಚೆ ನೋಡ್ಬೋದು, ಮೋದಿ ಅಲೆ ಬಿಜೆಪಿ ಅಲೆ ಅಂತಿದ್ರು. ಆದ್ರೆ ಇವತ್ತು ಯಾವಾಗ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ರಾಜು ಅಲ್ಗೂರ್ ಸರ್ ಟಿಕೆಟ್ ಅನೌನ್ಸ್ ಆಯ್ತು, ಅವತ್ತು ಕಾಂಗ್ರೆಸ್ ಅಲ್ಲೇ ಚಲೋ ಆಯ್ತು, ರಾಜು ಅಲ್ಗೂರ್ ಅಲ್ಲೇ ಚಲೋ ಆಯ್ತು ಬಿಜಾಪುರ ಜಿಲ್ಲೆ.